ನಾನು ನನ್ನ ತಂಗಿಯ ಹೆಸರಿನಲ್ಲಿ ಬರಲಿಲ್ಲ. ಅದಕ್ಕೋಸ್ಕರ ನನ್ನ ತಂಗಿಯನ್ನು ಬ್ಯಾದರಿಗೆ ಎನ್ನುವ ಬಂಧನದಲ್ಲಿಟ್ಟಿದ್ದೇನೆ. ಒಟ್ಟಾರೆಯಾಗಿ ಅವರಿಂದ ಅವರನ್ನೇ ಕೊಲೆ ಮಾಡಿಸಿ ಆಸ್ತಿ ಪಾಸ್ತಿಯನ್ನು ದಕ್ಕಿಸಿಕೊಂಡು ಈ ಕರ್ನಾಟಕದ ಕೋಟೆಯ ಬಾಗಿಲು ನಾನಾಗಲೇಬೇಕು. ರವಣಗೌಡ, ನಿಮ್ಮ ಕೆಲಸ ನೆರವೇರಿದೆಯೋ ಇಲ್ಲ ಎಂಬುವ ಪ್ರತಾಪ್, ಜಗತ್ತಿನ ಕಾಳಿಂಗ ಸರ್ಪ ಕಚ್ಚದೇ ಇರಬಹುದು, ಕಾಡಿನಲ್ಲಿರುವ ಸಿಂಹ ಗರ್ಜಿಸದಿರಬಹುದು, ಆದರೆ ನೀನು ಕೈ ಹಾಕಿದ ಕೆಲಸ ಕೊನೆಗೊಳ್ಳಲೇಬೇಕು. ಗೌಡ್ರೆ, ನಿಮ್ಮ ಮಾತಿನಂತೆ ಪಾಪಣ್ಣನ ಕೊಲೆ ಮಾಡಿ ಸತ್ತ ಶವದ ಸಹಿ ಹಾಕಿಸಿಕೊಂಡು ಬಂದಿರುವೆ, ತೆಗೆದುಕೊಳ್ಳೆ. ನಾನಿನ್ನು ಬರುತ್ತೇನೆ. ಬೇರೊಬ್ಬರ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಬೇಕು. ಬರಲೇ? ಬೆಂಗಳೂರಿಗೆ ಹೋಗಿ ನೀನು ಅದೇನು ಗಳಿಸಿವೆ? ಏಕೆ ನನ್ನಿಂದ ಸಿಗುವ ಸಂಪತ್ತು ನಿನಗೆ ಸಾಲದೆ? ಹಾಗಿದ್ದರೆ ಕೇಳು, ನೀ ನನ್ನ ಸರ್ವ ಸಿರಿ ಸಂಪತ್ತಿನಲ್ಲಿ ನಿನಗೆಷ್ಟು ಹಣ ಬೇಕಾದರೂ ಕೊಡಲು ನಾನು ಸಿದ್ಧನಿದ್ದೇನೆ. ನಮಗೇನು ಬೇಕಾಗಿಲ್ಲ ಗೌಡ, ನನಗೆ ಬೇಕಾಗಿರೋದು ನಿನ್ನ ಮುದ್ದಾದ ತಂಗಿ ದೀಪಾ. ಅವಳನ್ನೇನಾದರೂ ಕೊಡದಿದ್ದರೆ ಕತ್ತೊಯ್ಯುತ್ತೇನೆ ಮಗನೇ. ಗೌಡ್ರೆ, ಒಂದು ಮಾತು, ನೀವು ಹೇಳಿದವರನ್ನು ಎಣ ಮಾಡುವುದು ನನ್ನ ಕೆಲಸ, ಅದೇನೇ ಬಂದರೂ ನೋಡಿಕೊಳ್ಳುವುದು ನಿಮ್ಮ ಕೆಲಸ. ನಂಬಿದವರಿಗೆ ಮೋಸ ಮಾಡಿದವನಲ್ಲ ಈ ರಾವಣಗೌಡ. ನಿನಗೇನೇ ತೊಂದರೆ ಬಂದರು ಅರೆ ಕ್ಷಣದಲ್ಲಿ ಮುಗಿಸುವಷ್ಟು ವಸೂಲಿಗಳು ಈ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ನನ್ನ ಬಳಿಯಲ್ಲಿವೆ. ನೀನೇನು ಹೆದರಬೇಕಾಗಿಲ್ಲ. ಹೆದರಿಕೆ ಅದು ಈ ಪ್ರತಾಪನಿಗೆ. ಈ ಪ್ರಪಂಚವನ್ನೇ ಪ್ರಳಯ ಮಾಡಬಲ್ಲ ಈ ಪುಂಡ ಪ್ರತಾಪನಿಗೆ ಈ ಹೆದರಿಕೆ ಇರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ನಾನಿನ್ನ ಬರುತ್ತೇನೆ ಗೌಡ. ಹೋಗು ಹೋಗು ದರಿದ್ರಂಗನ ಮಗನೇ ಹೋಗು. ಬೆಂಗಳೂರಿಗೆ ಹೋಗ್ತೀಯೋ? ಬೆಂಗಳೂರಿಗೆ ಈ ರಾವಣಗೌಡ ಬಿಟ್ಟರಲ್ಲವೇ ನೀನು ಬೆಂಗಳೂರಿಗೆ ಹೋಗಲು ಸಾಧ್ಯ? ನನ್ನ ಕೆಲಸವೆಲ್ಲ ಮುಗಿಯುವವರೆಗೆ ನಿನ್ನನ್ನು ನೋಡಿಕೊಂಡು ನಂತರ ನಿನ್ನನ್ನು ಬೆಂಗಳೂರಿಗಲ್ಲ ಈ ಲೋಕದಿಂದಲೇ ಕಳಿಸಿಕೊಡುತ್ತಾನೆ ರಾವಣಗೌಡ. ನೀನೆಂತ ಚಾಣಾಕ್ಷತನದ ಬುದ್ಧಿಯ ಮಗನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆಂದೇ ನಾ ತರಿಸಿದ ಬಂದೂಕಿನಿಂದ ಮುಂದೆ ನಿನ್ನ ಬಿಟ್ಟು ಹಿಂದಿನಿಂದ ಗುರಿ ಇಟ್ಟು ಗುಂಡು ಹಾರಿಸುವುದೇಗೆಂಬುದು ನನಗೆ ಚೆನ್ನಾಗಿ ಗೊತ್ತು.